ಹಾಯ್ ಬ್ಯೂಟಿಫುಲ್ ಸೋಲ್ಸ್, ಬನ್ನಿ ಹಾಗಿದ್ರೆ ನೋಡೋಣ ಇವತ್ತಿನ ದಿನ ನಾವು ರೀಡ್ ಮಾಡ್ತಾ ಇರುವಂತದ್ದು ಲವ್ ರಿಲೇಶನ್ಶಿಪ್ ನಿಮ್ಮ ಒಂದು ಮೀನರಾಶಿಯವರಿಗೆ. ಓಕೆ, ಸೊ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ಮೀನಾ 71 ಚಾನಲ್ಗೆ. ಇವತ್ತು ಹಾಗಿದ್ರೆ ನೋಡೋಣ ಬರುವಂತ ಎಂಡ್ ಆಫ್ ಜೂನ್ ಇವ್ರಿಗೆ ಏನೆಲ್ಲ ಇವರ ಲೈಫಲ್ಲಿ ಆಗ್ಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳಿ ಚೆಕ್ಔಟ್ ಮಾಡೋಣ. ಮತ್ತೆ ರೀಡಿಂಗಿಗೆ ಕನೆಕ್ಟ್ ಆಗಿ ಒಂದ್ಸಾರಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಫೇಸ್ಬುಕ್ ಮತ್ತೆ ಇನ್ಸ್ಟಾ ಐಡಿ ಲಿಂಕ್ ಅನ್ನ ಶೇರ್ ಮಾಡಿರ್ತೀನಿ. ಡೈಲಿ ಬೇಸ್ ರೀಡಿಂಗ್ ಇರುತ್ತೆ, ಅದಕ್ಕೂ ಕೂಡ ಕನೆಕ್ಟ್ ಆಗಿ ಅಂತ ಹೇಳ್ತಾ, ಪರ್ಸನಲ್ ರೀಡಿಂಗ್ ಆಪ್ಷನ್ಸ್ ನಾನು ನಿಮಗೆ ಆಲ್ರೆಡಿ ಮೊಬೈಲ್ ನಂಬರ್ ಅನ್ನ ಮೆನ್ಷನ್ ಮಾಡಿರ್ತೀನಿ. ಪೇಡ್ ಕನ್ಸಲ್ಟೇಷನ್ಸ್ ಇರುತ್ತೆ, ಚೆಕ್ ಮಾಡಿಕೊಂಡು ನಿಮ್ಗೆ ಏನೇ ರಿಲೇಟೆಡ್ ಕ್ವೆರಿ ಇದ್ರೂ ಕೂಡ, ರಿಲೇಶನ್ಶಿಪ್ ಪ್ರಾಬ್ಲಮ್ಸ್, ಕಪಲ್ಸ್ ಅಥವಾ ನಿಮ್ಮ ಲೈಫಲ್ಲಿ ಮತ್ತೆ ಏನಾದ್ರೂ ಬೇರೆ ನಡೀತಾ ಇದೆ, ಕರಿಯರ್ ಬಗ್ಗೆ ಕೇಳಬೇಕು, ಬಿಸ್ನೆಸ್ ಕೇಳಬೇಕು ಅಂತಂದ್ರೆ, ಹೆಲ್ತ್ ಆಸ್ಪೆಕ್ಟ್ ಇದ್ರೆ ನೀವು ನನಗೆ ಕನೆಕ್ಟ್ ಮಾಡಬಹುದು ಅಂತ ಹೇಳ್ತಾ, ಹಾಗಿದ್ರೆ ನೋಡೋಣ ಬರುವಂತ ದಿನಗಳು ಮೀನರಾಶಿಯವರ ಒಂದು ರಿಲೇಶನ್ಶಿಪ್ ಅಲ್ಲಿ ಏನಾಗ್ಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳಿ ನೋಡೋಣ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಸ್ವಲ್ಪ ಎಲ್ಲೋ ಒಂದ್ ಕಡೆ ಹಾರ್ಟ್ ಬ್ರೇಕ್ ಆಗಿರೋವಂಥ ಚಾನ್ಸಸ್ ನನಗೆ ತುಂಬಾನೇ ಕಾಣ್ತಾ ಇದೆ. ಯಾರೋ ಏನೋ ಅಂದಿದ್ದಾರೆ ಅಂತ ಮನಸ್ಸನ್ನ ತುಂಬಾ ನೋಯಿಸ್ಕೊಳ್ತಾ ಇದ್ದೀರಾ, ಏನೋ ಪ್ರಾಬ್ಲಮ್ ನಡೀತಾ ಇದೆ ಅನ್ನೋ ಅಂತದ್ದು ನನಗೆ ಅನಿಸ್ತಾ ಇದೆ. ಸಮಥಿಂಗ್ ಏನೋ ಹರ್ಟ್ ಆಗಿದೆ, ನಿಮ್ಗೆ ತುಂಬಾ ಮನಸ್ಸನ್ನ ನೋಯಿಸ್ಕೊಳ್ತಾ ಇದ್ದೀರಾ. ಮೇ ಬಿ ನಿಮ್ಮ ಜಾಬ್ ಅಲ್ಲಿ ಇರ್ಬೋದು, ನಿಮ್ಮ ಅಥವಾ ನಿಮ್ಮ ಬಿಸ್ನೆಸ್ ಇರ್ಬೋದು, ಏನೋ ಹರ್ಟ್ ಆಗೋ ರೀತಿ ನಿಮ್ಗೆ ಯಾರೋ ಏನೋ ಮಾತಾಡ್ತಾ ಇದ್ದಾರೆ, ಅದನ್ನ ತುಂಬಾ ತಲೆಯಲ್ಲಿ ತಗೊಂಡಿದ್ದೀರಾ ಅನ್ನೋ ಅಂತದ್ದು. ಸ್ವಲ್ಪ ಸ್ಟೆಬಿಲಿಟಿಯಲ್ಲಿ ಕೊರತೆ ಬರ್ತಾ ಇರುವಂತದ್ದು, ತುಂಬಾ ವಿಚಾರ ಮಾಡ್ತಾ ಇದ್ದೀರಾ, ಸ್ವಲ್ಪ ನೆಗೆಟಿವ್ ವಿಚಾರ ಜಾಸ್ತಿ ಮಾಡ್ತಾ ಇದ್ದೀರಾ ಅಂತ ಹೇಳ್ಬೋದು. ಇನ್ನು ನಿಮ್ಮ ಫೀಲಿಂಗ್ಸ್ ಅನ್ನ ನೋಡ್ತಾ ಇದ್ರೆ ನೋಡಿ, ನಿಮ್ಮ ಪಾರ್ಟ್ನರ್ ಬಗ್ಗೆ ವಿಚಾರ ಏನೋ ಎಲ್ಲೋ ಒಂದ್ ಕಡೆ ಸ್ಟಕ್ ಆಗಿರುವಂತ ನಿಮ್ಗೆ ಅನಿಸ್ತಾ ಇದೆ. ನಿಮ್ಮ ಪಾರ್ಟ್ನರ್ ಎಲ್ಲೋ ಒಂದ್ ಕಡೆ ಸ್ಟಕ್ ಆಗಿದ್ದಾರೆ ರಿಲೇಶನ್ಶಿಪ್ ಅಲ್ಲಿ, ಏನೋ ಅವ್ರಿಗೆ ತಿಳಿತಾ ಇಲ್ಲ ಮುಂದೆ ಏನ್ ಮಾಡ್ಬೇಕು ಅನ್ನುವಂಥದ್ದು ಎಲ್ಲೋ ಒಂದ್ ಕಡೆ ನಿಮ್ ತಲೆಯಲ್ಲೂ ಇದೆ ಅಂತ ಹೇಳಿ ನನ್ಗೆ ಅನಿಸ್ತಾ ಇದೆ. ಯಾವ ರೀತಿ ಆಗಿದೆ, ಸೊ ತುಂಬಾ ನೆಗೆಟಿವಿಟಿ ಅವರಲ್ಲಿ ತುಂಬಿಕೊಂಡಿದೆ ಅನ್ನುವಂಥದ್ದು, ಸ್ವಲ್ಪ ಡಿಪ್ರೆಸ್ಡ್ ಆಗಿದ್ದಾರೆ ಅಂತಾನು ನಿಮ್ಗೆ ಗೊತ್ತಾಗ್ತಾ ಇದೆ. ಸ್ವಲ್ಪ ನೆಗೆಟಿವ್ ಥಾಟ್ಸ್, ತುಂಬಾ ನೆಗೆಟಿವಿಟಿ ತುಂಬಾ ಇದೆ ಅನ್ನುವಂಥದ್ದು ನೀವು ಕಾಣ್ತಾ ಇದ್ದೀರಾ. ಅವ್ರ ಬಗ್ಗೆ ಫೀಲ್ ನಿಮ್ಗೆ ಆಗ್ತಾ ಇದೆ. ಓಕೆ, ಬಟ್ ಒಂದೇನಂತಂದ್ರೆ ಇದರಿಂದ ಹೊರಗೆ ತರೋದಕ್ಕೆ ನೀವೇ ಅವ್ರಿಗೆ ಸಪೋರ್ಟ್ ಮಾಡ್ಬೇಕು ಹೊರತು ಅವರು ಡೈರೆಕ್ಟ್ ಆಗಿ ಇದರಿಂದ ಹೊರಗೆ ಬರ್ತಾರೆ ಅನ್ನುವಂಥದ್ದು ಇಲ್ಲಿ ಕಾಣ್ತಾ ಇಲ್ಲ ನನ್ಗೆ. ತುಂಬಾ ಸ್ವಲ್ಪ ಆ ರೀತಿ ಆಗಿದೆ ಅವ್ರಿಗೆ, ಹಾಗಾಗಿ ಅವ್ರು ಅದನ್ನ ವಿಚಾರ ಮಾಡ್ತಾ ಇದ್ದಾರೆ. ಸ್ವಲ್ಪ ಏನ್ ಮಾಡ್ಬೇಕು, ನೀವು ಅವ್ರಿಗೆ ಸಪೋರ್ಟ್ ಮಾಡ್ಬೇಕು ಅಂತ ಹೇಳೋದು. ನಿಮ್ಗೆ ಅದು ಫೀಲ್ ಆಗ್ತಾ ಇದೆ ಅಂತಂದ್ರೆ ಅವ್ರಿಗೆ ಸಪೋರ್ಟ್ ಮಾಡಿ. ಬಟ್ ನಿಮ್ ಬಗ್ಗೆ ಅವರು ತುಂಬಾ ಪಾಸಿಟಿವ್ ಆಗಿ ವಿಚಾರ ಮಾಡ್ತಾ ಇದ್ದಾರೆ. ನೀವು ತುಂಬಾ ಆಂಬಿಷಿಯಸ್ ಪರ್ಸನ್, ಕಮಿಟ್ಮೆಂಟ್ ಏನ್ ಕೊಟ್ಟಿರ್ತೀರಾ ಅದನ್ನ ನಡ್ಕೊಳ್ಳೋ ಅಂತವ್ರು ಅನ್ನುವಂಥದ್ದು ಅವ್ರಿಗಿದೆ. ಏನೇ ಜೀವನದಲ್ಲಿ ಏನೋ ಒಂದು ಗುರಿ ಇಟ್ಕೊಂಡಿದ್ದೀರಾ, ಆ ಗುರಿಯನ್ನ ಸಾಧನೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ. ತುಂಬಾ ಒಂದು ಕಾನ್ಸಂಟ್ರೇಟ್ ಲೆವೆಲ್ ತುಂಬಾ ಚೆನ್ನಾಗಿದೆ ನಿಮ್ದು, ಫೋಕಸ್ ಆಗಿದ್ದೀರಾ ಲೈಫಲ್ಲಿ. ಬೇರೆ ಬೇರೆ ಥಾಟ್ಸ್ ಏನ್ ಇಟ್ಕೊಂಡಿದ್ದೀರಾ, ಮ್ಯಾರೇಜ್ ಇರ್ಬೋದು ಅಥವಾ ಒಂದು ಮನೆ ತಗೋಬೇಕು, ಜಾಗ ತಗೋಬೇಕು, ತುಂಬಾ ಹೈ ಲೆವೆಲ್ ಅಲ್ಲಿ ಅಂಬಿಷನ್ಸ್ ಇಟ್ಕೊಂಡು ಹೋಗ್ತಾ ಇದ್ದೀರಾ ಅನ್ನೋವಂಥದ್ದು ಫುಲ್ ಆನ್ ಪಾಸಿಟಿವ್ ಆಗಿ ಅವರು ಥಿಂಕ್ ಮಾಡ್ತಾ ಇದ್ದಾರೆ. ಒಂದು ಕಂಪ್ಲೀಟ್ ಪರ್ಸನ್ ಅನ್ನ ನಿಮ್ಮಲ್ಲಿ ಅವರು ನೋಡ್ತಾ ಇರುವಂತದ್ದು. ಬರುವಂತ ದಿನಗಳಲ್ಲಿ ತುಂಬಾ ಚೆನ್ನಾಗಿದೆ, ಆ ರೀತಿ ಏನು ನನ್ಗೆ ಅನಿಸ್ತಾ ಇಲ್ಲ, ಪ್ರಾಬ್ಲಮ್ ಅಂತ ಏನು ಅನಿಸ್ತಾ ಇಲ್ಲ, ಚೆನ್ನಾಗಿದೆ. ಇಬ್ಬರ ನಡುವೆ ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಬೆಳೆಯುತ್ತೆ ಅನ್ನುವಂಥದ್ದು. ಅಂಡರ್ಸ್ಟ್ಯಾಂಡಿಂಗ್ ಕೊರತೆ ಇದ್ರೆ ಅದು ಹೋಗ್ತಾ ಇದೆ. ನೀವು ರಿಲೇಶನ್ಶಿಪ್ ಅಲ್ಲಿ ಏನು ಎಫರ್ಟ್ ಅನ್ನ ಹಾಕ್ತಾ ಇದ್ದೀರಾ, ಅದಕ್ಕೆ ಒಂದು ರಿಸಲ್ಟ್ ಬರ್ಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳ್ಬಹುದು. ಯಾರಾದ್ರೂ ನಿಮ್ಗೆ ಫೀಮೇಲ್ ಸಪೋರ್ಟ್ ಮಾಡ್ತಾರೆ ಇದಕ್ಕೆ ಅಂತಾನು ಹೇಳ್ಬಹುದು. ಸೊ ಯಾಕೆ ಇಲ್ಲಿ ಅವರ ಒಂದು ಫೀಲಿಂಗ್ಸ್ ಅನ್ನ ನೋಡ್ತಾ ಇದ್ರೆ ಎಲ್ಲೋ ಒಂದು ಸ್ಟಕ್ ಆಗಿದ್ದಾರೆ ಅಂತ ಹೇಳಿ ಅನಿಸ್ತಾ ಇದೆ. ಸ್ವಲ್ಪ ಏನ್ ಮಾಡಿ, ಮೇಲ್ ಫಿಮೇಲ್ ಜೆಂಡರ್ ವೈಸ್ ಇದನ್ನ ನೀವು ಚೆಕ್ ಮಾಡ್ಕೊಳ್ಳಿ. ಹಾಗಾಗಿ ಸ್ವಲ್ಪ ಇದ್ರ ಬಗ್ಗೆ ಗಮನ ಕೊಡಿ. ಓಕೆ, ಮತ್ತೆ ಇನ್ನು ಫ್ಯೂಚರ್ ಅಲ್ಲಿ ಥಿಂಕ್ ಮಾಡ್ತೀರಾ, ರಿಲೇಶನ್ಶಿಪ್ ಅನ್ನ ಇನ್ನೂ ಒಂದ್ ಲೆವೆಲ್ಗೆ ತಗೊಂಡು ಹೋಗ್ಬೇಕು ಅನ್ನೋಂತ ವಿಚಾರ ಇಟ್ಕೊಳ್ತೀರಾ. ಸ್ವಲ್ಪ ಇಮ್ಮೆಚೂರಿಟಿ ಲೆವೆಲ್ ಅನ್ನ ಕಡಿಮೆ ಮಾಡ್ಕೋಬೇಕಷ್ಟೇ, ಅದನ್ನ ಬಿಟ್ರೆ ಉಳಿದಿದ್ದೆಲ್ಲ ಚೆನ್ನಾಗಿದೆ. ಕಮಿಟ್ಮೆಂಟ್ ಇಶ್ಯೂಸ್ ಸ್ವಲ್ಪ ಬರುವಂತ ಚಾನ್ಸಸ್ ಇದೆ ಇನ್ ಫ್ಯೂಚರ್ ಅಲ್ಲಿ, ಅದ್ರ ಬಗ್ಗೆ ಗಮನ ಕೊಡಬೇಕು. ಹಾಗಿದ್ರೆ ಯೂನಿವರ್ಸ್ ಹೇಳ್ತಾ ಇರೋದು ಏನಂತಂದ್ರೆ ಬ್ಯಾಲೆನ್ಸ್ಡ್ ಆಗಿರ್ಬೇಕು, ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡಿ. ನಿಮ್ಮ ಇಂಟ್ಯೂಷನ್ ನಿಮ್ಗೆ ಸಪೋರ್ಟ್ ಮಾಡುತ್ತೆ ಇದರಲ್ಲಿ. ಬ್ಯಾಲೆನ್ಸ್ಡ್ ಆಗಿರಿ.
ಲೈಕ್ ನಿಮ್ಮ ಒಂದು ಕರಿಯರನ್ನ ನಿಮ್ಮ ರಿಲೇಶನ್ಶಿಪ್ ಅನ್ನ ಕರಿಯರ್ ಅಲ್ಲಿ ಈ ರೀತಿ ಮಿಕ್ಸಪ್ ಮಾಡೋದು ಬೇಡ. ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಅಂಥದ್ದೇ ಇಲ್ಲಿ ಬರ್ತಾ ಇರುವಂತದ್ದು. ಅದಕ್ಕೆ ಯೂನಿವರ್ಸ್ ನಿಮ್ಗೆ ಹೇಳ್ತಾ ಇದೆ, ನಿಮ್ಗೆ ಬ್ಲೆಸ್ಸಿಂಗ್ಸು ಬರ್ತಾ ಇದೆ, ತುಂಬಾ ಚೆನ್ನಾಗಿದೆ. ಡಿಸ್ಟ್ರಾಕ್ಷನ್ಸ್ ಲೆವೆಲ್ ತುಂಬಾ ಕಡಿಮೆ ಇದೆ, ಡಿಸ್ಟ್ರಾಕ್ಷನ್ ಇಲ್ಲ ಅನ್ನುವಂಥದ್ದು ನನಗೆ ಕಾಣ್ತಾ ಇದೆ. ಚೆನ್ನಾಗಿದೆ, ರಿಲೇಶನ್ಶಿಪ್ ವೈಸ್ ತುಂಬಾ ಚೆನ್ನಾಗಿದೆ. ಆ ರೀತಿ ಏನು ಬರ್ತಾ ಇಲ್ಲ. ಸ್ವಲ್ಪ ನಿಮ್ಮ ಪಾರ್ಟ್ನರ್ ಕಡೆನೆ ನೀವು ಗಮನ ಕೊಡಿ ಅಂತ ಹೇಳೋದು. ಓಕೆ, ಏನೋ ಮ್ಯಾಟ್ರ್ ಇದೆ, ನಿಮ್ಗೆ ಬಾಯಿ ಬಿಟ್ಟು ಹೇಳ್ತಾ ಇಲ್ಲ, ಅದ್ರ ಬಗ್ಗೆ ಗಮನ ಇರಲಿ. ಓಕೆ, ಸೊ ಹಾಗಿದ್ರೆ ಐ ಹೋಪ್ ಸೊ ನಿಮ್ಗೆ ರೀಡಿಂಗ್ ಕನೆಕ್ಟ್ ಆಗಿದೆ ಅಂತ ಅನ್ಕೋತೀನಿ. ಕನೆಕ್ಟ್ ಆಗಿತ್ತು ಅಂತಂದ್ರೆ ಒಂದು ಲೈಕ್ ಕೊಡಿ, ಮತ್ತೆ ಶೇರ್ ಮಾಡಿ ಅಂತ ಹೇಳ್ತಾ ಸಿಗೋಣ ಹಾಗಿದ್ರೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.